ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ಕಡೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅದರ ಜೊತೆಗೆ ಗುಡ್ಡ ಕುಸಿಯುವ ಆತಂಕವೂ ಸಹಿತ ಕ್ಷಣ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಹೃದಯ ಭಾಗದಲ್ಲಿರುವಂತಹ ಧೋಬಿಘಾಟ್ನ ಸಾಯಿ ಮಂದಿರದ ಪಕ್ಕದಲ್ಲಿರುವಂತಹ ಗುಡ್ಡ ಕುಸಿತದ ಸ್ಥಳದಲ್ಲಿದ್ದೀವಿ. ನೀವು ದೃಶ್ಯದಲ್ಲಿ ನೋಡಬಹುದು, ಗುಡ್ಡ ಕಳೆದ ಒಂದು ತಿಂಗಳ ಹಿಂದಷ್ಟೇ ಕುಸಿದಿತ್ತು. ಆದರೆ ಇಷ್ಟರ ಮಟ್ಟಿಗೆ ಮಣ್ಣಿನ ಸವಕಳಿ ಆಗಿರಲಿಲ್ಲ. ಈಗ ಕ್ಷಣ ಕ್ಷಣಕ್ಕೂ ಸಹಿತ ಮಣ್ಣಿನ ಸವಕಳಿ ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದ್ರೆ ಯಾವಾಗ ಮಳೆಯ ಅಬ್ಬರ ಹೆಚ್ಚಿಗೆ ಆಗುತ್ತೆ, ಮಳೆಯ ಅಬ್ಬರ ಹೆಚ್ಚಿಗೆ ಆದನ್ನ ಗುಡ್ಡದ ಪ್ರದೇಶದಲ್ಲಿ ನೀರೆಲ್ಲ ಪೂರ್ತಿಯಾಗಿ ಝರಿಯ ಮೂಲಕ ಇದೇ ಜಾಗದ ಮೂಲಕ ಕೆಳಗಡೆ ಬರುತ್ತೆ. ಆ ಸಂದರ್ಭದಲ್ಲಿ ಮಣ್ಣು ಸಹಿತ ಕೆಳಗಡೆ ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಬಂಡೆಕಲ್ಲುಗಳು ಸಹಿತ ಧರೆಗೆ ಉರುಳುತ್ತಾ ಇದಾವೆ. ಯಾಕಂದ್ರೆ ಪ್ರಮುಖವಾಗಿ ಈ ಬಂಡೆಕಲ್ಲುಗಳು, ಯಾಕಂದ್ರೆ ನೀವು ದೃಶ್ಯದಲ್ಲಿ ನೋಡಬಹುದು, ದೊಡ್ಡ ದೊಡ್ಡ ಮರಗಳಿದಾವೆ. ಈ ರೀತಿಯಾಗಿ ಇದು ಗುಡ್ಡ ಪೂರ್ತಿಯಾಗಿ ದೇವಸ್ಥಾನಕ್ಕೆ ಅಂಟಿಕೊಂಡೇ ಇರುವುದರಿಂದ ಈ ಗುಡ್ಡದಿಂದ ಬಹಳಷ್ಟು ಆತಂಕವೂ ಸಹಿತ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಧೋಬಿಘಾಟ್ನಲ್ಲಿರುವಂತಹ ಸಾಯಿ ಮಂದಿರ ಕಾರವಾರದಲ್ಲೇ ಬಹಳ ಪ್ರಸಿದ್ಧವಾಗಿರುವಂತಹ ಸಾಯಿ ಮಂದಿರ ಬೆಳಗ್ಗೆ 6 ಗಂಟೆಯಿಂದಲೇ ಇಲ್ಲಿ ಭಕ್ತರು ಬರೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಬರುವಂತಹ ಭಕ್ತರಿಗೂ ಸಹಿತ ಒಂದು ರೀತಿಯಿಂದ ಆತಂಕವು ಅಂತಾನೆ ಹೇಳ್ಬಹುದಾಗಿದೆ. ಯಾಕಂದ್ರೆ ಯಾವಾಗ ಈ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಧರೆ ಉರುಳಿ ಒಮ್ಮಿಂದೊಮ್ಮೆಲೆ ಏನಾದ್ರು ದೇವಸ್ಥಾನಕ್ಕೆ ಹೊಡೆದ್ಬಿಟ್ರೆ ದೇವಸ್ಥಾನವೂ ಸಹಿತ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿರುವಂತಹ ಬಂಡೆ ಕಲ್ಲುಗಳನ್ನ ಆದಷ್ಟು ರಿಮೂವ್ ಮಾಡ್ಬೇಕಂತಾನು ಸಹಿತ ಇಲ್ಲಿರುವಂತಹ ಭಕ್ತರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಒಂದು ವೇಳೆ ಗುಡ್ಡ ಕುಸಿತ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದಾದಲ್ಲಿ ದೊಡ್ಡ ದೊಡ್ಡ ಅನಾಹುತ ಆಗುವಂತಹ ಸಾಧ್ಯತೆಯೂ ಸಹಿತ ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಇನ್ನು ಮೇಲಾದ್ರೂ ಜಿಲ್ಲಾಡಳಿತ ಇಲ್ಲಿರುವಂತಹ ಬಂಡೆ ಕಲ್ಲುಗಳಾಗಿರ್ಲಿ, ಮಣ್ಣಿನ ಸವಕಳಿ ತಡೆಯುವುದಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡಬೇಕಾಗಿದೆ. ಯಾಕೆಂದ್ರೆ ಈ ದೃಶ್ಯದಲ್ಲಿ ನೋಡಬಹುದು, ಯಾಕಂದ್ರೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರು. ಈ ಹಿಂದೆಯೂ ಸಹಿತ ಇಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ದೇವಸ್ಥಾನ ಆಡಳಿತ ಕಮಿಟಿಯವರು ಮತ್ತೆ ಇಲ್ಲಿರುವಂತಹ ಜಿಲ್ಲಾಡಳಿತ ಎಲ್ಲವೂ ಸೇರಿ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿತ್ತು. ಆದ್ರೆ ಗುಡ್ಡ ಕುಸಿತದ ರಭಸಕ್ಕೆ ಪೂರ್ತಿಯಾಗಿ ತಡೆಗೋಡೆ ಬಿದ್ದು ಗುಡ್ಡ ಕುಸಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಇನ್ನೊಂದು ತಡೆಗೋಡೆ ಅಂತೂ ನಿರ್ಮಾಣ ಮಾಡುವುದಕ್ಕೆ ಆಗಲ್ಲ. ಈಗ ಇನ್ನಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡ್ರೆ ಮುಂದಾಗುವಂತಹ ಅನಾಹುತವನ್ನ ತಪ್ಪಿಸಬಹುದು ಅಂತಾನೂ ಸಹಿತ ಭಕ್ತರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.